ಹಾಯ್ ಹಲೋ ನಮಸ್ಕಾರ. ನೋಡ್ತಾ ಇದ್ದೀರಾ ಮಂಜುಳಾ ಗಂಗಪ್ಪ ಯೂಟ್ಯೂಬ್ ಚಾನೆಲ್. ಎಸ್ ಆಸ್ ಯೂಶುವಲ್ ನಾನು ಮಂಜುಳಾ ಗಂಗಪ್ಪ. ಯಾರ್ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಕಾಂಟೆಂಟ್ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇವತ್ತು ಏನು ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ರೆಗ್ಯುಲರ್ ಆಗಿ ವರ್ಕ್ ಮಾಡ್ತಿರೋರಿಗೆ ಟೈಮೇ ಸಿಗಲ್ಲ. ಸಿಕ್ಕಾಗ ಇಲ್ಲ ಮನೆ ಕೆಲಸ ಮಾಡೋದಾ, ಮಗು ಕೆಲಸ ಮಾಡೋದಾ, ನಮ್ಮ ಕೆಲಸ ಮಾಡ್ಕೊಳ್ಳೋದಾ, ಏನು ಮಾಡ್ಕೊಳ್ಳೋದು ಅಂತಲೇ ಗೊತ್ತಾಗಲ್ಲ. ಸ್ಯಾಟರ್ಡೇ ಸಂಡೇ ರಜಾ ಇದ್ದರೆ ಓಕೆ, ಅದೇ ಸಂಡೇ ಒಂದು ದಿನ ಮಾತ್ರ ರಜಾ ಇದ್ದರೆ ಯಾವ ಕೆಲಸ ಮಾಡೋಕ್ಕೂ ಟೈಮೇ ಆಗಲ್ಲ. ಅದು ಮಾಡಬೇಕು ಇದು ಮಾಡಬೇಕು ಅನ್ನೋ ಯೋಚನೆಯಲ್ಲೇ ಅರ್ಧ ದಿನ ಹೋಗಿರುತ್ತೆ. ಇನ್ನು ಬೇರೆ ಎಲ್ಲ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಇಟ್ಕೊಂಡ್ರು ಕೂಡ ಕಂಪ್ಲೀಟ್ ಆಗ್ದಲೇ ವಾರ ಪೂರ್ತಿ ಅದಕ್ಕೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತಾನೆ ಇರ್ತೀವಿ. ಸೊ ಆ ಥರ ಅಂದ್ಕೊಂಡು ತುಂಬಾ ದಿನದಿಂದ ಪೆಂಡಿಂಗ್ ಇರುವಂಥ ಕೆಲಸ ಯಾವ ಕೆಲಸ ಅಂತ ಅಂದರೆ, ನಿಮ್ಮೆಲ್ಲರಿಗೂ ಗೊತ್ತು ನನ್ನ ಸ್ಕಿನ್ನು ತುಂಬ ಕೋಮಲವಾಗಿತ್ತು, ಇವಾಗ ಹಾಳಾಗೋಗ್ಬಿಟ್ಟಿದೆ. ಆ ಕೋಮಲತೆಯನ್ನು ಮತ್ತೆ ಪಡ್ಕೊಳ್ಳೋಕ್ಕೋಸ್ಕರ ಏನಾದರೂ ಮಾಡಬೇಕು ಅಂತ ಅನ್ನಿಸ್ತು. ಎಲ್ಲರೂ ಕೂಡ ಬೈತಾ ಇದ್ರು, ಏನು ಹಿಂಗಾಗಿದೆಯಾ ಅಂತ. ಸೊ ಆ ಲೆವೆಲ್ಗೆಲ್ಲ ಮುಂಚೆ ಥರ ಮೇಂಟೈನ್ ಮಾಡೋಕ್ಕೆ ಆಗಲಿಲ್ಲ ಅಂತ ಅಂದ್ರೂ ಅಟ್ಲೀಸ್ಟ್ ಸಣ್ಣ ಪುಟ್ಟದ ಏನಾದ್ರು ಮಾಡೋಣ ಅಂತ ಅನ್ನಿಸ್ತು. ಆ ಥರ ಸರ್ಚ್ ಮಾಡಕ್ಕೆ ಹೋಗಿ ಸಿಕ್ಕ ಒಂದೇ ಒಂದು ಐಟಮ್ ಏನಪ್ಪಾ ಅಂತ ಅಂದರೆ ಗುಡ್ ವೈಬ್ಸ್ ಅವರ ಪೀಲ್ ಆಫ್ ಮಾಸ್ಕ್. ಸೊ ಪೀಲ್ ಆಫ್ ಮಾಸ್ಕ್ ನಾನು ಯೂಶ್ವಲಿ ಯೂಸ್ ಮಾಡಲ್ಲ. ಇದು ಸ್ಮಿಟ್ನಲ್ಲಿ ನನಗೆ ಸಿಕ್ಕಂಥ ಒಂದು ಪ್ರಾಡಕ್ಟ್ ಅದು. ಸೊ ಒಂದ್ಸಲ ಏನೋ ಟ್ರೈ ಮಾಡಿದೆ, ಆಮೇಲೆ ಪೇನ್ ಆಗೋಯ್ತು ಅಂತ ಯೂಸ್ ಮಾಡ್ದಂಗೆ ಬಿಸಾಡಿದ್ದೆ. ಸೊ ನೋಡೋಣ ಇವತ್ತು ಟ್ರೈ ಮಾಡೋಣ. ಯಾಕಂತಂದರೆ ಪಾರ್ಲರ್ಗೆ ಹೋಗಿ ಆ ರಶಲ್ಲಿ ಕೂತ್ಕೊಂಡು ಮುಗಿಸ್ಕೊಂಡು ವಾಪಸ್ ಮನೆಗೆ ಬರೋಷ್ಟು ಟೈಮ್ ಇಲ್ಲ. ಸೊ ಇರೋ ಟೈಮಲ್ಲೇ ಏನಾದ್ರು ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಈ ಪೀಲ್ ಆಫ್ ಮಾಸ್ಕ್ ತೊಗೊಂಡಿದ್ದೀನಿ. ಸೊ ನನಗೆ ಗೊತ್ತು ಕೆಲವ್ರಿಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಂತ. ನನ್ನ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಆ್ಯಂಡ್ ನನ್ನ ಸ್ಕಿನ್ ಮೇಲೆ ಇದು ಎಷ್ಟು ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ. ನೀವೇನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇದು ನನ್ನ ಮುಖ. ನೋಡ್ತಾ ಇರ್ಬೋದು, ಪೋರ್ಸ್ ಇದೆ ಆ್ಯಂಡ್ ಸ್ವಲ್ಪ ಹೇರ್ಸ್ ಇದೆ. ಬೇರೆ ಏನೋ ಅಷ್ಟೊಂದು ಏನಿಲ್ಲ. ಪಿಂಪಲ್ ಮಾರ್ಕ್ಸ್ ಅಂತ ಏನೂ ಇಲ್ಲ ಅಂತ ಅನ್ಕೋತೀನಿ. ಸ್ವಲ್ಪ ಸಣ್ಣ ಪುಟ್ಟ ವೈಟ್ ಹೆಡ್ಸ್ ಇದೆ. ಸೊ ಬಿಟ್ರೆ ಏನಿಲ್ಲ. ಸೊ ಸ್ವಲ್ಪ ಗ್ಲೋ ಬರೋ ಥರ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಪೀಲ್ ಆಫ್ ಮಾಸ್ಕ್ ಯೂಸ್ ಮಾಡ್ತಾ ಇದ್ದೀನಿ. ಸಂಡೇ ರಿಫ್ರೆಶಿಂಗ್ ಡೇ ಫಾರ್ ಮೈಂಡ್ ಆ್ಯಂಡ್ ಸೋಲ್ ಆ್ಯಂಡ್ ಫಾರ್ ಮೈ ಸ್ಕಿನ್. ಸೊ ಸದ್ಯಕ್ಕೆ ಮೈಂಡ್ ಇನ್ನೂ ಏನೂ ಆಗಿಲ್ಲ, ಸ್ಕಿನ್ಗಾರು ರಿಫ್ರೆಶ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಟ್ಯೂನ್ ಮುಖ ಎಲ್ಲ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನಿಮ್ಮ ಮುಂದೆ ಜಸ್ಟ್ ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊಳ್ಳೋದು. ಈ ಹೇರ್ಸ್ ಬರೋ ಪ್ರಾಬ್ಲಮ್ಮು ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಹೆಡ್ ಬ್ಯಾಂಡ್ ಹಾಕೊಂಡ್ಮೇಲೆ ನಾನಿವಾಗ ಪ್ರಾಬ್ಲಿ ಪೇನ್ ಆಗತ್ತೆ ಅಂತ ಅನ್ಸುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಕ್ಲೋಸಪ್ ಅಪ್ಲೈ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ನಾನು ಕೈಯಲ್ಲೇ ಅಪ್ಲೈ ಮಾಡೋದು. ಆ್ಯಕ್ಚುಲಿ ನಾನು ಏನು ಮಾಡ್ಕೊಳ್ಳಲ್ಲ ಆಯ್ತಾ. ನೆಟ್ಟಿಗೆ ಮುಖ ತೊಳ್ಕೊಂಡು ಇದ್ರೆ ಸಾಕು ಅಂತ ಅನ್ಸುತ್ತೆ, ಬಟ್ ನಾನು ಅದನ್ನೂ ಮಾಡ್ಕೊಳ್ಳಲ್ಲ. ಒಂದೊಂದಿನ ಟಯರ್ಡ್ ಆಗಿಬಿಟ್ಟಿರುತ್ತೆ, ಮುಖನೇ ತೊಳ್ಕೊಳ್ಳಲ್ಲ, ಹಾಗೆ ಸುಮ್ಮನೆ ಅಂತ ಮಲ್ಕೊಂಡ್ಬಿಟ್ಟಿರ್ತೀನಿ. ನಂಗೆ ಸ್ವಲ್ಪ ಡಿಸ್ಕಲರೇಷನ್ಸ್ ಇದೆ ಇಲ್ಲಿ ಮತ್ತೆ ಇಲ್ಲಿ ಮತ್ತೆ ಈ ಪೋರ್ಷನಲ್ಲಿ, ಬಿಕಾಸ್ ನನಗೆ ಹಾರ್ಮೋನ್ ಇಶ್ಯೂಸ್ ಇರೋದ್ರಿಂದ ಸೊ ಆ ಡಿಸ್ಕಲರೇಷನ್ ಇದ್ದೇ ಇರುತ್ತೆ. ನಿಮಗೆ ಗೊತ್ತಾಗುತ್ತೆ ಯಾರಿಗೆ ಹಾರ್ಮೋನ್ ಇಶ್ಯೂಸ್ ಇದೆ ಅವ್ರಿಗೆ ವೆಯ್ಟ್ ಇಶ್ಯೂಸ್ ಇರುತ್ತೆ, ಜೊತೆಗೆ ಈ ಏನೋ ಸರ್ಟನ್ ಪಾರ್ಟ್ಸಲ್ಲಿ ಬಾಡಿ ಪಾರ್ಟ್ಸಲ್ಲಿ ಕಲರ್ ವೇರಿ ಆಗ್ತಾನೆ ಇರುತ್ತೆ. ಸೊ ಇಟ್ ಈಸ್ ಆಲ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಡಿಸೀಸ್. ಸೊ ನಾನು ಜಾಸ್ತಿ ಹಾಕೋತಾ ಇದ್ದೀನಿ. ಯಾಕೆ ಗೊತ್ತಾ, ಲಾಸ್ಟ್ ಟೈಮ್ ತೆಳ್ಳಕ್ಕೆ ಹಾಕೊಂಡ್ಬಿಟ್ಟಿದ್ದೆ. ತೆಳ್ಳಕ್ಕೆ ಹಾಕೊಂಡು ಟ್ರೈ ಮಾಡ್ತಾ ಇದ್ದೆ, ಪೀಲ್ ಆಗುತ್ತಾ ಒಣಗುತ್ತಾ ಏನೋ ಪೀಲ್ ಆಗುತ್ತಾ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೆ. ಬಟ್ ಅದು ಆ್ಯಕ್ಚುಲಿ ಏನಾಯಿತು ಅಂದರೆ ಪೀಲ್ ಆಗಲಿಲ್ಲ, ಒಂಥರ ಡ್ರೈ ಆದಂಗಾಗಿ ಗೋಲ್ಡನ್ ಶಿಮರ್ ಥರ ಬಂದ್ಬಿಟ್ಟು. ಆಮೇಲೆ ಗೊತ್ತಾಯ್ತು ಒಂದು ಸ್ವಲ್ಪ ತಿಕ್ಕಾಗಿ ಹಾಕೋಬೇಕಿತ್ತು ಅಂತ ಅಂದ್ಬಿಟ್ಟು. ಸೊ ಟ್ರೈ ಮಾಡ್ತಾ ಇದ್ದೀನಿ. ಹೋಪ್ ನಾನು ಕರೆಕ್ಟ್ ಕ್ವಾಂಟಿಟಿಲಿ ಹಾಕೋತಾ ಇದ್ದೀನಿ ಅಂತ ಅನ್ಕೋತೀನಿ. ಬಿಕಾಸ್ ನಾನು ಫೋನ್ ನೋಡಿಕೊಂಡು ಮಾಡ್ತಿರೋದ್ರಿಂದ ನಾನು ಅಷ್ಟು ಗೊತ್ತಾಗ್ತಾ ಇಲ್ಲ, ನಾನು ಎಷ್ಟು ಕ್ವಾಂಟಿಟಿ ಯೂಸ್ ಮಾಡ್ತಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ, ಹೇಗೆ ಕಾಣ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ.
ಐಬ್ರೋ ಮೇಲೆಲ್ಲ ಹಾಕೋಬಿಡಿ. ಲಾಸ್ಟ್ ಟೈಮ್ ನಾನು ಏನೇನೋ ಸರ್ಕಸ್ ಮಾಡಿ ಒಂದು ಸ್ವಲ್ಪ ಇಲ್ಲಿ ಆಗಿದೆಯಲ್ಲ, ಈ ಥರ ಮಾಡಕ್ಕೆ ಹೋಗಿ ಆಮೇಲೆ ಐಬ್ರೋ ಮೇಲೆಲ್ಲ ಬಿದ್ದು ನಾನು ಪೀಲ್ ಮಾಡ್ಬೇಕಾದ್ರೆ ತುಂಬ ಪ್ರಾಬ್ಲಮ್ ಆಯಿತು. ನಂಗೆ ಹೆವಿ ಪೇನ್ ಆಗೋಯ್ತು. ಇಲ್ಲೊಂಚೂರಿದೆ. ಹೋಪ್ ಇದು ಕರೆಕ್ಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಸಿ ಅಲ್ಲ, ಯಾರಾದ್ರೂ ಗೋಲ್ಡನ್ ಪೀಲ್ ಈ ಥರ ಮಾಸ್ಕ್ ಹಾಕೊಂಡಿದ್ರೆ ಪ್ಲೀಸ್ ಲೆಟ್ ಮೀ ನೋ. ನಾನು ಒಬ್ಳೇನಾ ಏಲಿಯನ್, ನನ್ನ ಜೊತೆ ಬೇರೆ ಯಾರಾದ್ರೂ ಏಲಿಯನ್ಸ್ ಇದ್ದಾರ ಅಂತ ಅಂದ್ಬಿಟ್ಟು ನೋಡಬಹುದು, ಅರ್ಥ ಮಾಡ್ಕೋಬಹುದು. ಸೊ ಸದ್ಯಕ್ಕೆ ಆ್ಯಕ್ಚುಲಿ ಖಾಲಿ ಆಗೋ ಸ್ಟೇಜಲ್ಲಿದೆ. ಸೊ ಅದಕ್ಕೋಸ್ಕರ ಬರೋದೆಲ್ಲ ಯೂಸ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಇನ್ನೊಂದು ಏನು ನಾನು ಜುಗ್ಗ ಕೆಲಸ ಮಾಡ್ತೀನಿ ಅಂತಂದರೆ, ನೋ ಮ್ಯಾಟರ್ ವಾಟ್ ಯಾವುದೇ ಪ್ರಾಡಕ್ಟ್ ಆದ್ರೂ ಮ್ಯಾಕ್ಸಿಮಮ್ ಯೂಸ್ ಮಾಡಬೇಕು. ದುಡ್ಡೇ ಕೊಟ್ಟಿರ್ತೀವಂತೆ, ಕೊಟ್ಟಿರೋ ದುಡ್ಡಿಗಾದ್ರೂ ಯೂಸ್ ಮಾಡೋದು ಬೇಡ. ನನ್ಗೆ ಒಂದು ಶೋಕಿ ಮಾಡ್ತಾರೆ, ಇದು ಆಗಿದ ತಕ್ಷಣ ಹಿಂಗೆ ಬಿಸಾಡ್ಬಿಡ್ತಾರೆ, ಏನೋ ಫುಲ್ ಬಿಲ್ಗೇಟ್ಸ್ ಮಕ್ಕಳು ಅನ್ನೋ ಥರ. ನಾನು ಫುಲ್ ಕಂಪ್ಲೀಟ್ ಏನೂ ಇರಬಾರ್ದು, ಹೊಸದಾಗಿ ಗುಡ್ ವೈಬ್ಸ್ ತೊಗೊಂಡೋಗಿ ತಿರ್ಗಾ ಪ್ರಾಡಕ್ಟ್ನ ಫಿಲ್ ಮಾಡ್ಕೊಂಬಂದು ವಾಪಸ್ ಕೊಡ್ಬೇಕು, ಆ ಲೆವೆಲ್ ಖಾಲಿ ಮಾಡಿ ಹಾಕಿರ್ತೀನಿ. ₹1 is ₹1. 99 rupees ₹1 ಹಾಕಿದ್ರೇನೆ 100. ಚಪ್ಪಾಳೆ ಎಲ್ಲ ಹೊಡಿಬೇಡಿ, ಡೈಲಾಗ್ ಹೊಡಿತಾ ಇದ್ದೀನಿ ಅಂತ. ಬಟ್ ಆಕ್ಚುಲಿ ಫ್ಯಾಕ್ಟ್ ಅದು, ₹1 ಇದ್ರೇನೆ ಅದಾಗೋದು. ಸೊ ಲೈಫಲ್ಲಿ ಕೆಲವೊಂದೆಲ್ಲ ನಮಗೆ ಕೆಲವೊಂದು ಇಂಪಾರ್ಟೆನ್ಸ್ ಗೊತ್ತಾಗೋದೆ ಸರ್ಟನ್ ಸ್ಟೇಜ್ ಆದ್ಮೇಲೆ. ಸೊ ಪ್ರಾಬಬ್ಲಿ ಐ ಆಮ್ ಆನ್ ದ ಸ್ಟೇಜ್ ಆಫ್ ಲರ್ನಿಂಗ್. ಓಕೆ, ನನ್ನ ಕೈ ಮೈ ಎಲ್ಲ ಫುಲ್ ಕಲರ್ ಆಗ್ತದೆ ನೋಡಿ, ಕಾಣಿಸ್ತಾ ಇದೆ. ಆಕ್ಚುಲಿ ಹ್ಯಾಂಡ್ ವಾಶ್ ಮಾಡೋ ಅವಶ್ಯಕತೆ ಏನಿಲ್ಲ, ಬಿಕಾಸ್ ಒಂದ್ಸಲ ಹಿಂಗೆ ಅಂದ ತಕ್ಷಣ ಬಂದ್ಬಿಡ್ತು. ನೀರು ಹಾಕಿದ್ರೆ ಪ್ರಾಬಬ್ಲಿ ನಿಮಗೆ ಕಷ್ಟ ಆಗುತ್ತೆ ಅಂತ ಅನ್ಸುತ್ತೆ. ಜಸ್ಟ್ ಹಿಂಗೆ ರಬ್ ಮಾಡಿ ಫುಲ್ ಎಲ್ಲ ಈ ಫೆವಿಕಲ್ ಹಾಕೊಂಡ್ರೆ ಹೆಂಗೆ ಅನ್ಸುತ್ತೋ ಹಂಗೆ ಹೊಟ್ಟೋಗ್ಬಿಡತ್ತೆ. ಸೊ ಇದು ಇನ್ನೂ ಸ್ವಲ್ಪ ವೆಟ್ ಇದೆ. ಸೊ ಡ್ರೈ ಆಗೋಕೆ ಒಂದು 5-10 minutes ಬೇಕು ಅಂತ ಅನ್ಸುತ್ತೆ. ಬಿಕಾಸ್ ಸ್ವಲ್ಪ ನಾನು ಥಿಕ್ ಲೇಯರ್ ಹಾಕೊಂಡಿದ್ದೀನಿ, ತುಂಬ ದಿನ ಆಗಿದೆ. ಕ್ಲೀನಪ್ ಮಾಡಿಸಿ ಒಂದು ಫೇಸ್ ಪ್ರಾಪರ್ ಒಂದು ಕ್ರೀಮ್ ಅಂತ ಎಲ್ಲ ಹಾಕಿ ಮೇಂಟೈನ್ ಮಾಡಿ ತುಂಬ ದಿನ ಆಗಿದೆ. ಸೊ ಸ್ವಲ್ಪ ಟೈಮ್ ತೊಗೊಂಡ್ಲಿ, ಎಲ್ಲ ಇರೋ ಕೆಮಿಕಲ್ಸ್ ಎಲ್ಲ ಸ್ವಲ್ಪ ಸ್ಕಿನ್ ಒಳಗೆ ಹೋಗ್ಲಿ, ಸ್ವಲ್ಪ ಗ್ಲೋ ಬರಲಿ ಅಟ್ಲೀಸ್ಟ್ ನಾಳೆ ಆದರೂ ಅಂತ ಅಂದ್ಬಿಟ್ಟು ಸ್ವಲ್ಪ ಟೈಮ್ ಕೊಟ್ಟಿದ್ದೀನಿ. ಆ್ಯಂಡ್ ಸ್ವಲ್ಪ ನಂದು ಪರ್ಸನಲ್ ವರ್ಕ್ ಇದೆ. ಸೊ ಅಷ್ಟರಲ್ಲಿ ನಾನು ಮುಗಿಸ್ಕೋತೀನಿ. ಪ್ರಾಬ್ಲಿ ನನ್ನ ಕೆಲಸ ಮುಗಿಯೋ ಅಷ್ಟರಲ್ಲಿ ಈ ಕೆಲಸ ಆಗಿರುತ್ತೆ ಅಂತ ಅನ್ಸುತ್ತೆ. ಸೊ ನೋಡೋಣ. ಸೊ ವೆಲ್ಕಮ್ ಟು ಮೈ ವರ್ಕ್ ವರ್ಲ್ಡ್. ಆಕ್ಚುಲಿ ಡ್ರೈ ಆಗ್ತಾ ಇಲ್ಲ, ನಂಗೆ ಮಾತಾಡಕ್ ಆಗ್ತಾ ಇಲ್ಲ, ಫುಲ್ ಇದೆಲ್ಲ ಜಂಪ್ ಆಗಿದೆ. ಸಿ ಕಾಣಿಸ್ತಾ ಇದೆ. ಸೊ ಸ್ವಲ್ಪ ಡ್ರೈ ಆಗ್ತಿದೆ. ಲಾಸ್ಟ್ ಟೈಮ್ ಹಚ್ಕೊಂಡಿದ್ದು ಒಂಚೂರು ಹಾಗೆ ಇದೆ. ಸೊ ಅದಕ್ಕೋಸ್ಕರ ಅಂತಾನೆ ಇನ್ನೊಂದು 5 ನಿಮಿಷ ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಅದಾದ್ಮೇಲೆ ಅದನ್ನ ಪೀಲ್ ಮಾಡ್ತೀನಿ. ಸೊ ನೋಡೋಣ ಹೇಗಿರುತ್ತೆ ಅಂತ. ಟಚ್ ಮಾಡಿಬಿಟ್ಟಿದ್ದೀನಲ್ಲ, ಸೊ ಒಂದು ಸ್ವಲ್ಪ ಏನು ಮಾಡೋಕ್ಕಾಗಲ್ಲ. ಸೊ ದಿಸ್ ಇಸ್ ಜಸ್ಟ್ ಅನ್ ಎಕ್ಸ್ಪೆರಿಮೆಂಟ್. ನೋಡೋಣ. And I've got some work. ಸೊ ಅಷ್ಟನ್ನು ಮುಗಿಸ್ತೀನಿ. ಪೀಲ್ ಮಾಡ್ಬೇಕಂತ ಸಿಗೋಣ. ಬಾಯ್. ಸೊ ನಮ್ಮ ಕಿತ್ತಾಕೋ ಕೆಲಸಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಆಬ್ವಿಯಸ್ಲಿ ಇದನ್ನ ಇನ್ನೇನು ಮಾಡ್ತಾರೆ, ಕಿತ್ತಾಕ್ತಿರ್ತಾನೆ, ಎಲ್ಲ ನಗ್ತಾ ಇದ್ದೀರಲ್ಲ, ನಂಗೆ ಮಾತಾಡೋಕ್ಕೂ ಕೂಡ ಆಗ್ತಾ ಇಲ್ಲ. ಸೊ ಎಲ್ಲ ಡ್ರೈ ಆಗಿದೆ. ಈ ಗತಿಗೆ ಬರೋದೇ ಆ್ಯಕ್ಚುಲಿ ಫೆವಿಕಾಲ್ ಹೆಂಗೆ ಫೀಲ್ ಆಗುತ್ತೋ ಹಾಗೆ ಆಗುತ್ತೆ. ಸೊ ನೀವು ಚಿಕ್ಕ ವಯಸ್ಸಲ್ಲಿ ಏನಾದರೂ ಫೆವಿಕಾಲ್ ತೊಗೊಂಡು ಕೈಗೆಲ್ಲ ಹಚ್ಕೊಂಡು ಆಟ ಆಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಸದ್ಯಕ್ಕೆ ನನ್ನ ಪರಿಸ್ಥಿತಿ ಅದೇ ಇದೆ. ಸೊ ಪೀಲ್ ಮಾಡ್ಕೋತಾ ಇದ್ದೀನಿ. ಹತ್ತಿರ ಬಂದು ನಿಮಗೆ ನನ್ನ ಮುಖವನ್ನು ತೋರಿಸಿ ಪೀಲ್ ಮಾಡ್ಕೋತೀನಿ. ನಂಗೆ ಗೊತ್ತಿಲ್ಲ ಅದು ಅಬ್ಬಾ ಚುರ್ರು ಅಂತ ಆಯ್ತು. ಈ ಕಡೆ ನನಗೆ ಫ್ರೀ ಆಗಿದೆ ಮಾತಾಡೋಕ್ಕೆ, ಇನ್ನು ಈ ಕಡೆ ಹಾಗೆ ಇದೆ. ಸೊ ಆ್ಯಕ್ಚುಲಿ ಈ ಕಡೆ ಸ್ವಲ್ಪ ಕಿತ್ತಾಕೊಂಡ್ರೆ ಸರಿ ಹೋಗುತ್ತೆ. ನಾನು ಇದು ಕೆಲವು ಪೀಲ್ ಆಫ್ ಮಾಸ್ಕಲ್ಲಿ ಹಿಂಗೆ ಓಪನ್ ಮಾಡಿದ ತಕ್ಷಣ ಅದು ವೈಟ್ ಹೆಚ್ಚು ಬ್ಲ್ಯಾಕ್ ಹೆಚ್ಚು ಏನೇನೋ ಕಾಣಿಸುತ್ತಲ್ಲ, ಹಾಗೇನಾದ್ರು ಕಾಣಿಸುತ್ತಾ ಅಂತ ನೋಡ್ತಾ ಇದ್ದೀನಿ. ನನ್ನ ಕಣ್ಣಿಗೇನು ಬಿದ್ದಿಲ್ಲಪ್ಪ.
ಏನೋ ಅನ್ನಿಸ್ತಾನೆ ಇಲ್ಲ, ಬಬಲ್ ಅಂತ ಅನ್ಸುತ್ತೆ ಇದೆಲ್ಲ, ಎಲ್ಲ ಬಬಲ್ ಅಂತ ಅನ್ಸುತ್ತೆ. ಫುಲ್ಲು ಚಿಕ್ಕ ಇದಾಗಿದೆ. ಬಟ್ ಐ ಡೋಂಟ್ ನೋ. ಇದು ಬ್ರೈಟ್ನಿಂಗ್ ಪೀಲ್ ಆಫ್ ಮಾಸ್ಕ್ ಅಂತೆ. ಸೊ ಕ್ಲೀನಿಂಗ್ ಪೀಲ್ ಆಫ್ ಮಾಸ್ಕ್ ಅಲ್ಲ, ಬ್ರೈಟ್ನಿಂಗ್ ಪೀಲ್ ಆಫ್ ಮಾಸ್ಕ್. ಓಕೆ, ನನಗೆ ಈ ಪೋರ್ಷನ್ ಆಕ್ಚುಲಿ ಸ್ವಲ್ಪ ಹೇರ್ಸ್ ಇದೆ. ಸೊ ಅದಕ್ಕೆ ನನಗೆ ಇಲ್ಲೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಾಂದ್ರೆ ಇಫ್ ನಾಟ್ ಎವ್ರಿಥಿಂಗ್ ವಿಲ್ ಗೋ ಫೈನ್. ಹೆಂಗೋ ಗಂಡು ಹುಡುಗನ ತರ ಓಡಾಡ್ಕೊಂಡಿದ್ದೆ, ಇದ್ ಬೇಕಿತ್ತ ನನ್ಗೆ. ಐಬ್ರೋಸ್ ಆಗಿದೆ. ಸೊ ಇದೆಲ್ಲ ವಾಶ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಸೊ ವಾಶ್ ಮಾಡ್ಕೊಂಡು ಪಟ್ ಅಂತ ಬರ್ತೀನಿ. ಜಸ್ಟ್ ಗಿವ್ ಮಿ ಎ ಮಿನಿಟ್. ಎಸ್, ಇದಾಗಿತ್ತು ನನ್ನ ಗೋಲ್ಡನ್ ಪೀಲ್ ಆಫ್ ಮಾಸ್ಕ್ ನ ಕತೆ. ಆಕ್ಚುಲಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ತುಂಬಾ ಲೋಕಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ಕಿತ್ತ ಹಾಕೋ ಅಂತ ಕತೆ ಹಿಂಗಾಗಿತ್ತು. ಫ್ಯಾಕ್ಟ್ಸ್ ಮಾತಾಡ್ಬೇಕು ಅಂತ ಅಂದ್ರೆ ನನ್ನ ಸ್ಕಿನ್ ಸ್ವಲ್ಪ ರಫ್ ಮತ್ತೆ ಒಂಥರ ಡೆಡ್ ಸೆಲ್ಸ್ ತುಂಬಾ ಜಾಸ್ತಿ ಇತ್ತು. ರಫ್ ಅಂತ ಫೀಲ್ ಆಗ್ತಿತ್ತು. ನೋ ಮ್ಯಾಟರ್ ವಾಟ್, ನೀವು ಏನೇ ಮಾಯ್ಚರೈಸರ್, ನೀವೇನೇ ಸನ್ಸ್ಕ್ರೀನ್ ಹಾಕೊಂಡ್ರು ಎಂಡ್ ಆಫ್ ದ ಡೇ ಆ ರಫ್ನೆಸ್ ನಿಮಗೆ ಫೀಲ್ ಆಗುತ್ತೆ. ಬಟ್ ಯು ಕ್ಯಾನ್ ಸಿ ಲೈಕ್ ಕಾಣಿಸ್ತಾ ಇದೆಯಾ, ಪ್ರಾಬಬ್ಲಿ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ನೋಡಿ. ಸನ್ಲೈಟ್ ಬೀಳ್ತಾರೆ, ನ್ಯಾಚುರಲ್ ಲೈಟ್ ಇರೋದ್ರಿಂದ ನಮ್ಗೆ ಇನ್ನೂ ಗೊತ್ತಾಗುತ್ತೆ ಎಷ್ಟು ಗ್ಲೋ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ನನಗಂತೂ ವರ್ಕೌಟ್ ಆಯಿತು. ಹೋಪ್ ನಿಮಗೂ ಕೂಡ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋ ಏನು ಎತ್ತ ಅಂತ ಅಂದ್ಬಿಟ್ಟು ಹೇಳ್ತೀನಿ. ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋ ಯಾವ್ದ್ರ ಬಗ್ಗೆ ಗೊತ್ತಾ, ಮನೇಲೆ ಥ್ರೆಡಿಂಗ್ ಮಾಡೋದು. ಸೊ ಲಾಸ್ಟ್ ಟೈಮ್ ನಾನು ಯೂಸ್ ಮಾಡಿದಾಗ ಒಂದು 7 ಡೇ ಶಾರ್ಟ್ಸ್ ಯೂಸ್ ಮಾಡಿದಾಗ ಯಾರೋ ಕೇಳಿದ್ರು ಎಷ್ಟಿದು ಏನಿದು ಎಲ್ಲಿಂದ ಸಿಗುತ್ತೆ ಅಂತ ಅಂದ್ಬಿಟ್ಟು. ಸೊ ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಹೆಣ್ಮಕ್ಳಿಗೆಲ್ಲ ಪ್ರಾಬಬ್ಲಿ ತುಂಬ 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 ಹೆಲ್ಪ್ ಆಗುವಂಥ ವಿಷಯ ಅದು. ಸೊ ಥ್ಯಾಂಕ್ ಯು ಸೋ ಮಚ್. ನೋಡ್ತಾ ಇರಿ, ಇಷ್ಟ ಆಗಿದೆ ಶೇರ್ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಥ್ಯಾಂಕ್ ಯು. ಸಿ ಯು. ಟಾಟಾ ಬಾಯ್.